ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ, ಹಸಿಮೆಣಸು, ನೀರುಳ್ಳಿ ಹಾಕ್ತಿದ್ದೇನೆ. ನೋಡಿ, ಈಗ ಅರವಣೆ ತೆಗೆದಿದ್ದೇನೆ. ಈ ಅರವಣೆಗೆ ಎಂತೆಲ್ಲ ಹಾಕಿದ್ದೇನೆ ಅಂದ್ರೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಹುಳಿ. ಇದು ಚಂದ ಒಂದು ಸಣ್ಣ ಆದ ನಂತರ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಬೇವಿನ ಸೊಪ್ಪು. ಅದು ಜಸ್ಟ್ ಒಂದು 2 ರೌಂಡ್ ತಿರುಗಿಸ್ತೇನೆ ಅಷ್ಟೇ. ಈಗ ನಾನು ಇಲ್ಲಿ ಉಪ್ಪಿಟ್ಟಿದ್ದೇನೆ, ನೀರುಳ್ಳಿ ರೋಸ್ಟ್ ಆಗಿದೆ. ನೋಡಿ, ಇದಕ್ಕೆ ನಾನು ಎಂತ ಹಾಕ್ತೇನೆ ಅಂದ್ರೆ ಸಿಗಡಿ ಮತ್ತೆ ಕೊಲ್ಲಚೇರು. ನಾವು ಇದಕ್ಕೆ ಕೊಲ್ಲಚೇರು ಹೇಳ್ತೇವೆ, ಮತ್ತೆ ನೆತ್ತಲು ಅಂತ ಸಹ ಹೇಳ್ತೇವೆ ನಾವು. ನಿಮ್ಮೂರಲ್ಲಿ ನೀವು ಎಂತ ಹೇಳ್ತೀವಿ ಅಂತ ಕಮೆಂಟ್ ಹಾಕಿ. ಈಗ ಇದು ಚಂದ ಅರವಣೆ ಚಂದ ಉಪ್ಪೆಲ್ಲ ಹಾಕಿ ಚಂದ ಮಿಕ್ಸ್ ಮಾಡ್ತಿದ್ದೇನೆ. ಈಗಂದ್ರೆ ಮತ್ತೆ ಒಳ್ಳೆ ಫ್ರೆಶ್ ಮೀನು ಬರುವ ಟೈಮ್ ಆಯ್ತು ಈಗ. ಹಾಗೆ ಸಿಗಡೆಲ್ಲ ಬೇಕಾದಷ್ಟು ಬರ್ತದೆ. ಈ ರೀತಿಯಾಗಿ ಒಮ್ಮೆ ನೀವು ಮಾಡಿ ನೋಡಿ. ನೋಡಿ, ಈಗ ಚಂದ ಇದು ಮಿಕ್ಸ್ ಆಗಿದೆ. ಈಗ ನೋಡಿ, ಈಗ ಒಳ್ಳೆ ಫ್ರೈ ಆದ ಈರುಳ್ಳಿಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ಒಳ್ಳೆ ರೆಡಿ ಆಗಿದೆ ಇದು. ಈಗ ನಾನು ನೀರೆಲ್ಲ ಹಾಕ್ತಿಲ್ಲ, ಒಳ್ಳೆ ಸೂಪರ್ ಆಗಿ ಬಂದಿದೆ. ಈಗ ಒಮ್ಮೆ ನಾನೀಗ ಮಧ್ಯಾಹ್ನದ ಒಂದು ಊಟ. ಇವತ್ತು ಹೆಚ್ಚು ಪದಾರ್ಥ ಏನಿಲ್ಲ, ಆದ್ರೆ ಇದೊಂದಿದ್ರೆ ಇನ್ನು ಬೇರೆ ಏನು ಬೇಕಾಗಿಲ್ಲ. ಸೂಪರ್ ಪದಾರ್ಥ. ಈಗ ನಾನೊಮ್ಮೆ ಟೇಸ್ಟ್ ಮಾಡ್ತೇನೆ. ನೋಡಿ ಅಂತೆ. ಇದೊಮ್ಮೆ ನಾನೆಲ್ಲ ತಿಂದು ಮುಗಿಸ್ತೇನೆ. ಥ್ಯಾಂಕ್ ಯು, ಬಾಯ್.